ಏನು ಅಭೀಷ್ಟಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಕ್ತರು ಸೇವೆಯನ್ನು ಮಾಡುತ್ತಾರೆ, ಪ್ರಾರ್ಥನೆಯನ್ನು ಮಾಡುತ್ತಾರೆ, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕ್ತಾರೆ, ಅಥವಾ ಅವರ ಗ್ರಂಥಗಳ ಅಧ್ಯಯನವನ್ನು ಮಾಡುತ್ತಾರೆ. ಗ್ರಂಥಗಳ ಅಧ್ಯಯನವನ್ನು ಮಾಡಿದವರ ಸೇವೆಯನ್ನು ಮಾಡುತ್ತಾರೆ. ಗ್ರಂಥಗಳ ಪಾಠ ಪ್ರವಚನಗಳನ್ನು ಮಾಡುವುದಕ್ಕೆ ಯೋಗ್ಯತೆ ಇದ್ದರೆ ಪಾಠ ಪ್ರವಚನಗಳನ್ನು ಮಾಡಿ ಶ್ರವಣ ಮಾಡಿ, ಅದೂ ಇಲ್ಲ ಅಂದರೆ ಆ ಪಾಠ ಪ್ರವಚನಾದಿಗಳಿಗೆ ಅನುಕೂಲ ಮಾಡಿಕೊಟ್ಟರೂ ಸಾಕು. ರಾಘವೇಂದ್ರ ಸ್ವಾಮಿಗಳವರಿಗೆ ಸಂತೋಷವಾಗಿ ಆ ಸೇವೆಯಿಂದ ಸಂತುಷ್ಟರಾಗಿ ಸಕಲ ಪ್ರದಾತ, ಅವರಿಗೆ ಇಷ್ಟವಾದದ್ದೇನೋ ಅದನ್ನೆಲ್ಲ ಅನುಗ್ರಹ ಮಾಡಿ ನೀಡುವಂಥವರು ಮಹಾನುಭಾವ. ಅದಕ್ಕಾಗಿ ಶ್ರೀ ರಾಘವ ಇಂದ್ರ, ಶ್ರೀರಾಘವೇಂದ್ರ ಅಂತ. ಇವರ ಸೇವೆಯನ್ನು ಮಾಡಿದರೆ ಭಕ್ತರಿಗೆ ಎಲ್ಲ ಸಂಪತ್ತುಗಳು, ಅವರಿಗೆ ಅಭೀಷ್ಟವಾದದ್ದು ದೊರಕ್ತದಲ್ಲ. ಅವರ ಸೇವೆಯನ್ನು ಮಾಡಿದರೆ ಆ ಎಲ್ಲ ಇಷ್ಟಾರ್ಥಗಳು ಬರ್ತದೆ. ಯಾಕೆ ಅಂದ್ರೆ ಇವರು ಶ್ರೀ ರಾಘವ ಇಂದ್ರರು, ಶ್ರೀರಾಘವರು. ಶ್ರೀರಾಘವವು ಇಂದ್ರವು. ಶ್ರೀ ಮತ್ತು ರಾಘವ, ಲಕ್ಷ್ಮೀದೇವಿ ಹಾಗೂ ನಾರಾಯಣ ಇವರಿಬ್ಬರೂ ಇವರಿಗೆ ನಿಯಾಮಕರಾಗಿ, ಅಂತರ್ಯಾಮಿಗಳಾಗಿ, ಪ್ರೇರಕರಾಗಿ ಇವರು ನುಡಿದ ಮಾತನ್ನ ಸತ್ಯ ಮಾಡುವುದಕ್ಕೆ ಅಂತ ಒಳಗೆ ಕುಳಿತಿದ್ದಾರೆ. ಹಾಗಾಗಿ ಇವರಿಗೆ ಸೇವೆ ಮಾಡಿದಾಗ ಇವರು ತಥಾಸ್ತು ಅಂತ ಅನುಗ್ರಹ ಮಾಡಿದರೆ, ಇವರು ಏನು ಅನುಗ್ರಹ ಮಾಡಿದರೋ, ಯಾವುದಕ್ಕೆ ಇವರು ಸಿಗ್ನೇಚರ್ ಮಾಡಿ ಆ ಲಕ್ಷ್ಮೀನಾರಾಯಣರ ಮುಂದೆ, ವಾಯುದೇವರ ಮುಂದೆ ಇಡ್ತಾರೋ ಅದನ್ನು ಅವರು ಸ್ಯಾಂಕ್ಷನ್ ಮಾಡ್ತಾರೆ. ಅಷ್ಟು ತಮ್ಮ ಸೇವೆಯಿಂದ ಆ ಶ್ರೀರಾಘವರನ್ನ ಒಲಿಸಿಕೊಂಡ ಮಹಾನುಭಾವರಾದದ್ದರಿಂದ ಇವರು ಸಕಲ ಪ್ರದಾತ.